ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಮುಖ್ಯ ಉದ್ದೇಶವಾಗಿದೆ. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಪೂರ್ವ ಪ್ರಧಾನ ಸಂಚಾಲಕರಾದಂತಹ ಡಾಕ್ಟರ್ ರಾಜಯೋಗಿನಿ ಪ್ರಕಾಶ್ ಗಾಂಧೀಜಿಯವರ 19ನೇ ವರ್ಷದ ಸ್ಮೃತಿ ದಿನದ ದಿನವನ್ನು ವಿಶ್ವ ಬಂಧುತ್ವ ದಿನವಾಗಿ ನಾವು ಆಚರಣೆ ಮಾಡುತ್ತೇವೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಬಂಧುತ್ವ ದಿನದಲ್ಲಿ ಪ್ರತಿ ವರ್ಷ ನಾವು ವಿಶೇಷ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲಾಗ್ತಾ ಇದ್ದು, ಈ ವರ್ಷ ಅವರು Serving in 147 countries from 1936 it has been started and up to is around 90 years old completed, and it is serving in 147 countries in all the 7 continents. And here now we are serving every year in the day of 25th August, in the month of August, on the day of World Brotherhood Day. It's a Memorial Day of Sari Prakash Ji. He is the former Chief Administrative Head of Brahmakumaris. So this year, last year they have conducted 80,000 blood units. So even ಸ್ಪೀಕರ್ ಆಗಿರ್ತಕ್ಕಂಥ ರುದ್ರಪ್ಪ ಲಮಾಣಿಯವರು ಬರ್ತಾರೆ ಮತ್ತು CS ನಾಡಗೌಡರು, ಮಾಜಿ ಸಚಿವರು, ಕುಮಾರ್ ಬಂಗಾರಪ್ಪ ಮಾಜಿ ಸಚಿವರು, ಡಾಕ್ಟರ್ ಅಜೇಶ್. ದಯವಿಟ್ಟು ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರೂ ಕೇಳ್ತೀನಿ. ಯಾಕೆಂದರೆ ಈ ವ್ಯಸನ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಆಗಿದೆ. ಸಮಾಜದ ಸಮಸ್ಯೆ, ಜಗತ್ತಿನ ಸಮಸ್ಯೆ ಆಗಿದೆ. ಇದನ್ನು ಹೋಗಲಾಡಿಸಬೇಕು ಅಂತಂದರೆ ಎಲ್ಲರೂ ಕೈ ಜೋಡಿಸಬೇಕು. ಅದರಲ್ಲಿ ವಿಶೇಷವಾಗಿ ನಮ್ಮ ಬ್ರಹ್ಮಕುಮಾರೀಸ್ ವಿಶ್ವವಿದ್ಯಾಲಯ 142 ದೇಶಗಳಲ್ಲಿ ಸುಮಾರು 15,000 ಕೇಂದ್ರಗಳ ಮುಖಾಂತರ ಈ ಒಂದು ಕಾರ್ಯವನ್ನು ಲಕ್ಷಾಂತರ ನಮ್ಮ ದೈವಿ ಸಹೋದರ ಸಹೋದರಿಯರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇದಕ್ಕೆ ಎಲ್ಲ ಶಾಲಾ ಕಾಲೇಜುಗಳು, ಸಂಸ್ಥೆಗಳು ಮತ್ತು ಅನೇಕ ಕಾರ್ಪೊರೇಟ್ ಸಂಸ್ಥೆಗಳು ಹೀಗೆ